ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಯವನ್ನು ಕೇಳಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಸಮಯ ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ರೈತರಿಗೂ ಕೂಡ ಅವರು ಭರವಸೆ ಕೊಟ್ಟಿದ್ರು, ನಾನು ಬಹಳಷ್ಟು ವಿಷಯಗಳನ್ನು ಪ್ರಧಾನಿಯವರ ಮುಂದೆ ಪ್ರಸ್ತಾಪಿಸ್ತೀನಿ ಅಂತ ಹೇಳಿ. ಹೀಗಾಗಿ ಇಳುವರಿ ಆಧಾರಿತ ಬೆಲೆ, ಎಥನಾಲ್ ಹಂಚಿಕೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಬಹುದು. ಕಬ್ಬು ಸಮಸ್ಯೆಯ ಜೊತೆಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ರಾಜ್ಯಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಕೆಲವೊಂದು ಯೋಜನೆಗಳ ವಿಚಾರದಲ್ಲೂ ಕೂಡ ಪ್ರಧಾನಮಂತ್ರಿ ಮೋದಿಯವರನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸೋದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಂಡೇ ಹೋಗಿದ್ದಾರೆ. ಇಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಪ್ರಧಾನಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಸಿದ್ದರಾಮಯ್ಯನವರ ಪ್ರಥಮ ಆದ್ಯತೆ, ಅವರ ಮುಖ್ಯ ಆದ್ಯತೆ ಅಥವಾ ಮೊದಲ ಆದ್ಯತೆ ಇರುವಂಥದ್ದು. ಇನ್ನು ಇಳುವರಿ ಆಧಾರಿತ ಬೆಲೆ ನಿಗದಿ ಸರಳೀಕರಣಕ್ಕೆ ಮನವಿಯನ್ನು ಮಾಡಿದ್ದಾರೆ. FRPಯನ್ನು ಸ್ಪಷ್ಟವಾಗಿ ಮಾಡಬೇಕು, ಅದು ಸರಳವಾಗಿರಬೇಕು ಅನ್ನುವಂಥದ್ದು. ಯಾಕಂದರೆ ರೈತರು ಈ ರೀತಿಯಾಗಿ ಪ್ರತಿಭಟನೆ ನಡೆಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದು. ಇನ್ನು ಟನ್ ಕಬ್ಬಿಗೆ ಈಗಿರುವ 3,500 ರೂಪಾಯಿಯನ್ನು ಹೆಚ್ಚಿಸುವುದಕ್ಕೂ ಕೂಡ ಮನವಿಯನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಾಗಣೆ, ಕಟಾವು ವೆಚ್ಚ ಬೆಳೆಗಾರರಿಗೆ ಹೊರೆ ಆಗದಂತೆ ನಿರ್ಧಾರವನ್ನು ಕೈಗೊಳ್ಳಬೇಕು. ಅಂದರೆ ಸಾಗಣೆ ವೆಚ್ಚ ಮತ್ತು ಕಟಾವು ವೆಚ್ಚವನ್ನು ಕಾರ್ಖಾನೆಗಳಿಗೆ ಭರಿಸಬೇಕು, ಅದು ರೈತರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ. ಬೆಂಬಲ ಬೆಲೆ, FRP ಮತ್ತು MSP ದರ ಇವೆಲ್ಲದರ ಬಗ್ಗೆಯೂ ಕೂಡ ಹೆಚ್ಚಳ ಆಗಬೇಕು, ಪರಿಷ್ಕರಣೆ ಆಗಬೇಕು, ಬೆಲೆಯ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಡಿಮ್ಯಾಂಡ್ ರೈತರದ್ದಿದೆ. ಅದನ್ನು ಕೂಡ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿಯವರು ಮನವರಿಕೆ ಮಾಡಿಕೊಡಬಹುದು. ಎಥನಾಲ್ ಹಂಚಿಕೆ ಹೆಚ್ಚಿಸೋದಕ್ಕೂ ಕೂಡ ಬೇಡಿಕೆ ಇಡುವಂಥ ಸಾಧ್ಯತೆ ಇದೆ. ಅಂದರೆ ಎಥನಾಲ್ ಯಾವ ರಾಜ್ಯಗಳು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದು ಇದೆಯಲ್ಲ, ಅದು ಕರ್ನಾಟಕಕ್ಕೆ ಇರುವಂತಹ ಹಂಚಿಕೆಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಮನವಿಯನ್ನು ಮಾಡ್ಬೋದು. ಹಾಗಾಗಿ ಅದು ಸಾಧ್ಯ ಆಯಿತು ಅಂದರೆ ರೈತರಿಗೂ ಕೂಡ ಒಂದು ಒಳ್ಳೆಯ ಬೆಲೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಕಬ್ಬಿನ ಸಮಸ್ಯೆಗಳ ಜೊತೆಗೆ ನೀರಾವರಿ ವಿಷಯಗಳ ಬಗ್ಗೆಯೂ ಕೂಡ ಪ್ರಧಾನಮಂತ್ರಿಯವರ ಗಮನ ಸೆಳೆಯಬಹುದು. ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ನೀರಾವರಿ ಯೋಜನೆಗಳು, ವಿಶೇಷವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯಂತಹ ಯೋಜನೆಗಳು, ಇನ್ನು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿರುವಂತಹ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ತು ಅಂತ ಹೇಳಿದರೆ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಮಹದಾಯಿ, ಭದ್ರಾ ಮೇಲ್ದಂಡೆ, ಕೃಷ್ಣಾ ಮೇಲ್ದಂಡೆ 3ನೇ ಹಂತ, ಈ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ಬೇಕು, ಕೇಂದ್ರ ಸರ್ಕಾರದ ಸಹಕಾರ ಬೇಕು ಅನ್ನುವಂಥದ್ದು. ಮತ್ತು GST ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯ, ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಕಡಿಮೆ ಆಗ್ತಾ ಇದೆ. ಹೀಗಾಗಿ GST ಹಂಚಿಕೆಯಲ್ಲಿ ರಾಜ್ಯಕ್ಕೆ ಪರಿಹಾರದ ಹಣ ಜಾಸ್ತಿ ಸಿಗಬೇಕು ಮತ್ತು ಕೇಂದ್ರದಿಂದ ಬಾಕಿ ಇರುವಂತಹ ಅನುದಾನ ನಮಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿ ಮೋದಿಯವರ ಜೊತೆಗೆ ಮನವಿಯನ್ನು ಮಾಡಲಿದ್ದಾರೆ. ಅತಿವೃಷ್ಟಿಯಿಂದ ಆಗಿರುವ ಬೆಳೆ ಹಾನಿಯ ಬಗ್ಗೆಯೂ ಕೂಡ ಪರಿಹಾರವನ್ನು ಕೇಳಬಹುದು. ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗಿರುವಂತಹ ಅತಿವೃಷ್ಟಿಗೆ ಪರಿಹಾರವನ್ನು ಕೊಡಿ ಅಂಥೇಳಿ ಪ್ರಧಾನಮಂತ್ರಿಯವರನ್ನ ಕೇಳ್ಬೋದು. ಆದರೆ ಸಿದ್ದರಾಮಯ್ಯನವರಿಗೆ ಪ್ರತಿಪಕ್ಷಗಳು ತರಾಟೆ ತೆಗೆದುಕೊಂಡಿದ್ದಾವೆ. CM ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಭೇಟಿಯನ್ನು BJPಯವರು ಕಿಚಾಯಿಸಿದ್ದಾರೆ. ಇಲ್ಲಿ ಪ್ರಧಾನಿ ಭೇಟಿ ಆಗ್ತಿರುವಂಥದ್ದು ಪೊಲಿಟಿಕಲ್ ಗೇಮ್ ಅಂತೇಳಿ ಕೇಸರಿ ಟೀಮ್ ಹೇಳಿಕೊಂಡಿದೆ. GST ಸಭೆಗೆ ಹೋಗೋದೇ ಇಲ್ಲ, ಅನ್ಯಾಯ ತಾರತಮ್ಯ ಅಂದರೆ ಹೇಗೆ ಅನ್ನುವಂಥದ್ದು BJPಯವರು ಕೇಳ್ತಾ ಇರುವಂತಹ ಪ್ರಶ್ನೆ. ಇನ್ನು ಗ್ಯಾರಂಟಿಗಳ ಬೆನ್ನತ್ತಿ ರಾಜ್ಯದ ಬೊಕ್ಕಸ ಖಾಲಿ ಮಾಡಿದರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ BJPಯವರು ಮುಂದಿಟ್ಟಿದ್ದಾರೆ. ದಿವಾಳಿ ಆಗೋ ಮುನ್ನವೇ ಜವಾಬ್ದಾರಿ ಮರೆಯೋದು ಸರಿನಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ BJP ನಾಯಕರುಗಳು ಕೇಳ್ತಾ ಇದ್ದಾರೆ ಪ್ರಧಾನಿ ಮೋದಿಯವರನ್ನು ಭೇಟಿಯಾಗೋದಕ್ಕಿಂತ ಮುಂಚಿತವಾಗಿ. ಈ ವಿಚಾರದಲ್ಲಿ BJP ನಾಯಕರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಸಿದ್ದರಾಮಯ್ಯನವ್ರದ್ದು ಪೊಲಿಟಿಕಲ್ ಗೇಮ್ ಅಷ್ಟೇ, ಅದರಲ್ಲಿ ಏನು ಉರುಳಿಲ್ಲ, ರಾಜಕಾರಣ ಅಷ್ಟೇ ಇಲ್ಲಿ. ಅಲ್ಲ, ನೀವು ಇವಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, GST ಮೀಟಿಂಗ್ ಯಾಕೆ ಹೋಗಲಿಲ್ಲ ನೀವು? ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು, ಏನಾಗಬೇಕು, ಇದೆಲ್ಲ ತೀರ್ಮಾನವಾಗೋದು GST ಸಮಿತಿಯಲ್ಲಿ. ಅದಕ್ಕೆ ಹೋಗಲ್ಲ ನೀವು. ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗಲ್ಲ ನೀವು. ಇವಾಗ ಏನು ಪ್ರಸ್ತಾವ ಮಾಡೋಕ್ಕೆ ಹೋಗಿದ್ದೀರಾ? ಸುಮ್ಮನೆ ನಾಟಕ. ಹೋಗೋದು, ಮೆಮೊರಾಂಡಮ್ ಕೊಟ್ಟಿರೋದು, ಆಮೇಲೆ ಇಲ್ಲಿ ಬಂದು ಮೋಸ ಆಗಿದೆ, ವಂಚನೆ ಆಗಿದೆ, ನಮಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ, ಬೊಬ್ಬೆ ಬಡಿಯೋಕ್ಕೆ. ಈಗಲೇ ಹೇಳ್ತಾ ಇದ್ದೀನಿ, ಬೊಬ್ಬೆ ಬಡಿಯೋಕ್ಕೆ. ಸಿದ್ದರಾಮಯ್ಯನವ್ರು ಹೋಗಿ ಆಚೆ ಬಂದ ಮೇಲೆ ಅದನ್ನೇ ಹೇಳೋದವರು. GST ಸಭೆಗಳಿಗೆ ಕೌನ್ಸಿಲಿಗೆ ಮುಖ್ಯಮಂತ್ರಿ ಹೋಗಿದ್ರೆ ಇವರ ಅನುಭವದ ಒಂದು ದಾರಿ ಇರಲಿಕ್ಕೆ ಬರ್ತಿತ್ತು. GST ಕೌನ್ಸಿಲಿಗೆ ಇವರ ಅನುಭವ ಅಲ್ಲಿ ಯಾಕೆ ಹೋಗಲಿಲ್ಲ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಸಭೆ ತಪ್ಪಿಸ್ಕೊಳ್ತಾರೆ ಅಂದರೆ ಎಮರ್ಜೆನ್ಸಿ ರಾಜಕಾರಣ ಅಂತ ಒಪ್ಬೋದು. ಯಾವುದೇ ಸಭೆಗೆ ಹೋಗಲ್ಲ ಅಂದರೆ ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ. ನಾನು ಯಾಕೆ ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ಅಹಂಭಾವ ಆಗಿರುತ್ತೆ. ಹೋಗಿ ನೆರೆ ಬರೋಕ್ಕೆ ಹಣ ಕೇಳೋದು ತಪ್ಪಲ್ಲ, ಕೇಳಿ. ಮೊದಲು ತಮ್ಮ ಬೊಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಘೋಷಣೆ ಮಾಡಿ
ಆಮೇಲೆ ಹೋಗಿ ಕೇಂದ್ರದ ಹತ್ರ ನೆರವು ಕೇಳೋದು ತಪ್ಪಲ್ಲ. ಹೀಗೆ ಪ್ರಧಾನಿ ಭೇಟಿಗೂ ಮುಂಚಿತವಾಗಿಯೇ ರಾಜ್ಯ ಬಿಜೆಪಿ ನಾಯಕರು, ಯಾಕಂದರೆ ಪ್ರತಿಪಕ್ಷದಲ್ಲಿರ್ತಕ್ಕಂತಹ ನಾಯಕರುಗಳು ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ, ಯಾವ ಸ್ವರೂಪದಲ್ಲಿ ಸಿಹಿ ಸಿಗುತ್ತೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ.